ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ನಂಬರ್ 3 ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ 4 ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇನ್ಫಾರ್ಮೇಷನ್ನ ಆಲ್ರೆಡಿ ಕೊಟ್ಟಿರುವಂಥದ್ದೇನು ಅಂತ ಹೇಳಿದ್ರೆ, ಈ ವರ್ಷ ಅಂತ ಹೇಳಿದ್ರೆ 2025-26 ಈ ವರ್ಷ ಯಾರು PUCಯನ್ನು ಸ್ಟಡಿ ಮಾಡ್ತಾ ಇದ್ದೀರಿ ಹಾಗೂ ಕರೆಸ್ಪಾಂಡಿಂಗಲ್ಲಿ ಎಕ್ಸಾಮನ್ನು ಕಟ್ಟಿದವರಾಗಿರಬಹುದು, ಪ್ರೈವೇಟಲ್ಲಿ ಕಟ್ಟಿದವರಾಗಿರಬಹುದು, ಯಾರೇ ಆಗಿದ್ರೂ ಕೂಡ ಈ ಸಿಲೆಬಸ್ನ ಕವರ್ ಮಾಡ್ಕೊಳ್ಬೇಕು. ಅದು ನಿಮ್ಮ ಬೋರ್ಡಿಂದ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕಲ್ಲಿ ಏನೇನು ಕಾನ್ಸೆಪ್ಟ್ಗಳಿದೆ ಅದೆಲ್ಲವೂ ಕೂಡ ಕವರ್ ಮಾಡ್ಕೊಳ್ಬೇಕು. ಸೊ ಎಲ್ಲ ಸಬ್ಜೆಕ್ಟಿನ ಕ್ವಶನ್ ಬ್ಯಾಂಕು ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ಹಾಗಾದರೆ ಥರ್ಡ್ ಚಾಪ್ಟರ್ ಏನಿದೆ, ಈ ಹಿಂದೆ ಫಸ್ಟ್ ಚಾಪ್ಟರು ಸೆಕೆಂಡ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನು ಅಲ್ಲಿರುವ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್ 1 ಮಾರ್ಕ್, 2 ಮಾರ್ಕ್ಸ್, 4 ಮಾರ್ಕ್ಸ್, 6 ಮಾರ್ಕ್ಸ್, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಆಗಿರ್ಬೋದು, ಎಲ್ಲದಕ್ಕೂ ವಿತ್ ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ. ಚಾಪ್ಟರ್ 3ಗೆ ಬಂದಾಗ ಥಿಯರಿ ಕಾನ್ಸೆಪ್ಟ್ ಎಲ್ಲ ನಾನು ಆಲ್ರೆಡಿ ಕವರ್ ಮಾಡಾಗಿದೆ. ಥಿಯರಿ ಕಾನ್ಸೆಪ್ಟ್ ಕವರ್ ಮಾಡೋದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಏನು ಹೇಳಿದ್ದೆ ಅಂತ ಹೇಳಿದ್ರೆ, ಚಾಪ್ಟರ್ 3ಯಲ್ಲಿ ಪ್ರಾಬ್ಲಮ್ಸು ತುಂಬಾ ಇಂಪಾರ್ಟೆಂಟು. 4 ಮಾರ್ಕ್ಸು, 6 ಮಾರ್ಕ್ಸು, ದೆನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ಗೆ ಒಂದು ಕ್ವಶನ್ನ ಕೇಳ್ತಾರೆ. ಹಾಗಾಗಿ 6 ಕ್ವಶನ್ಸಿಗೆ ನೀವು ಪ್ರಿಪೇರ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ 4 ಪ್ರಾಬ್ಲಮ್ಸನ್ನು ವಿತ್ ಸೊಲ್ಯೂಷನ್ ನಿಮಗೆ ಅರ್ಥ ಆಗೋ ರೀತಿ ಅಪ್ಲೋಡ್ ಮಾಡಿ ಆಗಿದೆ. ಅದು ಅವರು ಲೇಬರು ಟೋಟಲ್ ಪ್ರಾಡಕ್ಟನ್ನು ಕೊಟ್ಟಿರ್ತಾರೆ, TPL ಕೊಟ್ಟಿರ್ತಾರೆ. ಸೊ ನೀವು MPL, APLನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಆಗಿರುತ್ತೆ. ಅದೇ ರೀತಿ ಅವರು ಕ್ವಾಂಟಿಟಿ, TVC, TFCಯನ್ನು ಕೊಟ್ಟಿರ್ತಾರೆ. AFC ಮತ್ತು AVCಯನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿರಬಹುದು. ನೆಕ್ಸ್ಟು ಅವರು ಲೇಬರು APL ಕೊಟ್ಟಿರ್ತಾರೆ. TPL ಮತ್ತು MPLನ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿಯಾಗಿ 4th ವಿಡಿಯೋ TPL, MPL, APL ಈ 3 ಕಾನ್ಸೆಪ್ಟ್ ಇನ್ಕ್ಲೂಡ್ ಆಗಿರುವಂತಹ ಕೆಲವೊಂದು ಇನ್ಫಾರ್ಮೇಷನ್ನ ಅವ್ರು ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿರುವಂತಹ ಇನ್ಫಾರ್ಮೇಷನಲ್ಲಿ ಮಿಸ್ಸಿಂಗ್ ಏನಾಗಿರುತ್ತೆ, ಮಿಸ್ಸಿಂಗ್ ಪ್ರಾಡಕ್ಟು, ಅದನ್ನು ನೀವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಇದು ಕೂಡ ಈಸಿಯಾಗಿ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋಸ್ಗಳನ್ನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಬೇಕು. ಇದು APL, MPLನ ಫೈಂಡ್ ಔಟ್ ಮಾಡುವಂಥದ್ದು. ನೆಕ್ಸ್ಟು AVC, AFCಯನ್ನು ಫೈಂಡ್ ಔಟ್ ಮಾಡುವಂಥದ್ದು. APL ಕೊಟ್ಟಾಗ TPL, MPLನ ಫೈಂಡ್ ಔಟ್ ಮಾಡುವಂಥದ್ದು. ಅದೇ ರೀತಿಯಾಗಿ ಮಿಸ್ಸಿಂಗ್ ಪ್ರಾಡಕ್ಟಿಗೆ ಸಂಬಂಧಪಟ್ಟಾಗೆ ಟಾಪಿಕ್ಕು. ಈ ಒಂದು ವಿಡಿಯೋಲಿ 5th ಪ್ರಾಬ್ಲಮ್, ಟೋಟಲ್ 6ಅಲ್ಲಿ 5th ಪ್ರಾಬ್ಲಮ್ನ ಹೇಳ್ತಾ ಇದ್ದೀನಿ. ಅದು 6 ಮಾರ್ಕ್ಸಿಗೆ ಕೇಳಿರುವಂತಹ ಪ್ರಾಬ್ಲಮ್. 6 ಮಾರ್ಕ್ಸಿಗೆ ಅವ್ರು ಏನು ಮಾಡಿರ್ತಾರೆ, ಕ್ವಾಂಟಿಟಿ ಮತ್ತು SMCಯನ್ನು ಕೊಟ್ಟಿರ್ತಾರೆ, ಇನ್ಕ್ಲೂಡಿಂಗ್ TFC ಅಂತೂ ಇದ್ದೇ ಇರುತ್ತೆ. ಅದು ಇನ್ಫಾರ್ಮೇಷನ್ ಅವ್ರು ಕೊಡಬೇಕಾಗತ್ತೆ, ಇಲ್ಲಾಂದರೆ ಪ್ರಾಬ್ಲಮ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಕ್ವಾಂಟಿಟಿ ಮತ್ತು SMC, TFCಯನ್ನು ಕೊಟ್ಟಿರ್ತಾರೆ. ನಾವೇನು ಮಾಡಬೇಕು, TVC, TC, AVC, SACಯನ್ನು ಫೈಂಡ್ ಔಟ್ ಮಾಡಬೇಕು. ಅಲ್ಲಿಗೆ ಅವರು ಕ್ವಾಂಟಿಟಿ, SMC, TFC ಕೊಟ್ಟಾಗ 3 ಕಾಲಮ್ ಅದೇ ಆಗೋಯ್ತು, ಕರೆಕ್ಟಾ? ಕ್ವಾಂಟಿಟಿ ಅದನ್ನೇ ಬರಿತೀವಿ, ಸೆಕೆಂಡ್ ಕಾಲಮ್ SMC ಕೂಡ ಅದನ್ನೇ ನಾವು ಬರಿತೀವಿ, ಅವ್ರು ಏನು ಕೊಟ್ಟಿದ್ದಾರೆ ಅದು. ನೆಕ್ಸ್ಟು ಥರ್ಡ್ ಕಾಲಮಲ್ಲಿ TFC ಕೂಡ ಅವ್ರು ಕೊಟ್ಟಿರೋದನ್ನೇ ಬರಿತೀವಿ. ನೆಕ್ಸ್ಟು ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ, TVCಯನ್ನು ಫೈಂಡ್ ಔಟ್ ಮಾಡಬೇಕು, TCಯನ್ನು ಫೈಂಡ್ ಔಟ್ ಮಾಡಬೇಕು, AVCಯನ್ನು ಫೈಂಡ್ ಔಟ್ ಮಾಡಬೇಕು, ನೆಕ್ಸ್ಟು SACಯನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಇದಿಷ್ಟು ಫೈಂಡ್ ಔಟ್ ಮಾಡೋದಕ್ಕೆ ಇಲ್ಲೇನಿದೆ 4 ಕಾಲಮ್ಮು, ಈ 4 ಕಾಲಮ್ಸಲ್ಲಿ ಬರುವಂತಹ ಪ್ರಾಡಕ್ಟನ್ನು ನಾವು ಫೈಂಡ್ ಔಟ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿರುವಂತಹ 3 ಏನಿದೆ, ಕ್ವಾಂಟಿಟಿ, SMC ಮತ್ತು TFCಯನ್ನು ಯೂಸ್ ಮಾಡಿಕೊಂಡು ಇದರ ಫಾರ್ಮುಲಾ ಏನು ಅಂತ ತಿಳ್ಕೊಂಡು ಈ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡಬಹುದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಪ್ರಾಬ್ಲಮ್ ಓರಿಯೆಂಟೆಡ್ ಕಾನ್ಸೆಪ್ಟು. ಇಲ್ಲಿ ಅವ್ರು ಏನು ಮಾಡಿರ್ತಾರೆ, SAC, SMC ಕ್ವಾಂಟಿಟಿಯನ್ನು ಕೊಟ್ಟಿರ್ತಾರೆ. ಇದಕ್ಕೆ ನೀವೇನು ಮಾಡಬೇಕು, ಒಂದು ಡಯಾಗ್ರಾಮ್ನ ಹಾಕಬೇಕು. ಡಯಾಗ್ರಾಮ್ನ, ಈ ಡೇಟಾನ ಯೂಸ್ ಮಾಡಿಕೊಂಡು ಒಂದು ಡಯಾಗ್ರಾಮ್ನ ಡ್ರಾ ಮಾಡಬೇಕು. ಸಿಂಗಲ್ ಡಯಾಗ್ರಾಮಲ್ಲಿ SAC, SMC ಎರಡೂ ಕೂಡ ನಾವು ಲೈನನ್ನು ಹಾಕಬೇಕಾಗತ್ತೆ. ಹಾಗಾದರೆ ಈ ಪ್ರಾಬ್ಲಮ್ ಯಾವ ರೀತಿಯಾಗಿ ಡ್ರಾ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗಾದರೆ ಇವಾಗ 6 ಮಾರ್ಕ್ಸಿನ ಪ್ರಾಬ್ಲಮ್ ನೋಡಿ. ಇಲ್ಲಿ ಕೊಟ್ಟಿರುವಂತಹ ಡೇಟಾ ಪ್ರಕಾರ ನಮಗೆ ಟೋಟಲ್ ಆಗಿ ಬೇಕಾಗಿರುವಂಥದ್ದು ಎಷ್ಟು ಕಾಲಮ್ಸು, 7 ಕಾಲಮ್ಸ್. 7 ಕಾಲಮ್ಸನ್ನ ಹಾಕ್ಕೊಂಡು ಇದಕ್ಕೆ ಹೆಡ್ಡಿಂಗ್ನ ಬರ್ಕೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ TVC, TC, AVC, SAC ಅವ್ರು ಏನೇನು ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದಾರೋ ಪ್ರಾಬ್ಲಮಲ್ಲಿ ಆ ಕಾಲಮ್ನ ಹಾಕ್ಕೊಂಡಿದ್ದೀವಿ, ಅದನ್ನು ಹೆಡ್ಡಿಂಗಿಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟು ಅವ್ರು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಕ್ವಾಂಟಿಟಿ ಕೊಟ್ಟಿದ್ದಾರೆ, ಕ್ವಾಂಟಿಟಿಯನ್ನು ಬರ್ಕೊಳ್ತಿದ್ದೀನಿ. ನೆಕ್ಸ್ಟು SMCಯನ್ನು ಕೊಟ್ಟಿದ್ದಾರೆ, SMC ಬರ್ಕೊಳ್ಳಿ. ನೆಕ್ಸ್ಟು TFC ಕೂಡ ಅವರೇ ಕೊಟ್ಟಿದ್ದಾರೆ, TFCಯನ್ನು ಬರ್ಕೊಳ್ಳಿ. ಹೌದಾ?
ಕ್ವಾಂಟಿಟಿ, SMC, ನೆಕ್ಸ್ಟು TFC ಅನ್ನು ಕೊಟ್ಟಿದ್ದಾರೆ. ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ಒಂದು TVC, ಎರಡನೇದು TC, ಮೂರನೇದು AVC, ಕೊನೆಯದಾಗಿ SCSC ಅನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಇಲ್ಲಿ ಕ್ವಾಂಟಿಟಿ ಅವರು ಏನೇನು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನು ಬರ್ಕೊಳ್ಳಿ. ಕ್ವಾಂಟಿಟಿಯನ್ನು 0, 1, 2, 3, 4, 5, 6ವರೆಗೆ ಕೊಟ್ಟಿದ್ದಾರೆ. ಅದನ್ನು ಹಾಗೆ ಬರ್ಕೊಳ್ಳಿ. 0, 1, 2, 3, 4, 5, 6 ಕ್ವಾಂಟಿಟಿಯನ್ನು ಬರ್ಕೊಂಡಾದ್ರ ಮೇಲೆ SMCಯನ್ನು ಕೊಟ್ಟಿದ್ದಾರೆ. SMC ಫಸ್ಟಿಗೆ ಡ್ಯಾಶ್ ಇದೆ, ಸೊ SMC ಫಸ್ಟು ಡ್ಯಾಶ್, 0 ಇದ್ದಾಗ ಡ್ಯಾಶೇ ಇರುತ್ತೆ. ಅದು ಬಿಟ್ಟು ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ಅದು ಬರ್ಕೊಳ್ಳಿ. ಅವರೇ ಕೊಟ್ಟಿರುವಂಥದ್ದು 500, 2ಗೆ 300, 3ಗೆ 200 ಇದೆ. ನೆಕ್ಸ್ಟು 4 ಕ್ವಾಂಟಿಟಿಗೆ ಎಗೈನ್ 300 ಇದೆ. ನೆಕ್ಸ್ಟು 500, ದೆನ್ 800 ಇದೆ. ನೋಡಿ ಇಲ್ಲಿ ಏನಿದೆ ಇನ್ಫಾರ್ಮೇಷನ್ ಆ್ಯಸ್ ಇಟ್ ಈಸ್. ಫಸ್ಟು ಡ್ಯಾಶು 500, 300, 200, 300, 500, 800. ಅದಾದ್ರ ಮೇಲೆ ಏನು ಕೊಟ್ಟಿದ್ದಾರೆ, TFC ಎಷ್ಟು ಕೊಟ್ಟಿದ್ದಾರೆ, 100 ಕೊಟ್ಟಿದ್ದಾರೆ. ಸೊ ಎಲ್ಲ ಕ್ವಾಂಟಿಟಿಗೂ ಕೂಡ ಈವನ್ 0 ಇದ್ದರೂ ಕೂಡ TFC ಏನು ಕೊಟ್ಟಿರ್ತಾರೆ ಆ ಅಮೌಂಟನ್ನು ಬರೀಲೇಬೇಕು. ಇಲ್ಲಿ 0 ಇದ್ದರೂ ಕೂಡ, ಓಕೆನಾ. ಸೊ 100 ಅಂತ ಹೇಳಿರೋದ್ರಿಂದ ನಾವೆಲ್ಲದಕ್ಕೂ 100ನ್ನು ಎಂಟ್ರಿ ಮಾಡ್ಕೊಳ್ಬೇಕು. ಎಸ್, ಮಾಡ್ಕೊಂಡ್ವಿ. ಇವಾಗೇನು ಅಂತ ಹೇಳಿದ್ರೆ TVCಯನ್ನು ಫೈಂಡ್ ಔಟ್ ಮಾಡಬೇಕು. ನಮಗೆ ಕಾಮನ್ ಆಗಿ TVCಯನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, TVC ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು, TCಯಲ್ಲಿ ಅರ್ಥ ಮಾಡ್ಕೊಳ್ಳಿ, ಟೋಟಲ್ ಕಾಸ್ಟಲ್ಲಿ TFCಯನ್ನು ಮೈನಸ್ ಮಾಡಿದರೆ, ಟೋಟಲ್ ಕಾಸ್ಟಲ್ಲಿ TFCಯನ್ನು ಮೈನಸ್ ಮಾಡಿದರೆ ನಮಗೆ TVC ಸಿಗತ್ತೆ. ಆದರೆ ಈ ಪ್ರಾಬ್ಲಮ್ಮಲ್ಲಿ TFC ಇದೆ, ಆದರೆ TC ಇಲ್ವಲ್ಲ. TC ಇದ್ದರೆ ಅಲ್ವಾ TFCಯನ್ನು ನಾವು ಲೆಸ್ ಮಾಡೋದು. ಸೊ TCನೇ ನಮಗಿಲ್ಲ. ಈ TCಯನ್ನು ಹೇಗಾದರೂ ಮಾಡಿ ಕಂಡಿಟ್ಕೊಳ್ಳೋಣ ಅಂತ ಹೇಳಿದ್ರೆ, ಈ TC ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಯಾವುದು, TFC ಪ್ಲಸ್ TVC. TC ಬೇಕು ಅಂತ ಹೇಳಿದ್ರೆ TFCನೂ ಬೇಕು, TVCನೂ ಬೇಕು. ನೋಡಿ ಇಲ್ಲಿ ಈಗ TVC ಫೈಂಡ್ ಔಟ್ ಮಾಡೋಕ್ಕೆ TC ಬೇಕು. TC ಫೈಂಡ್ ಔಟ್ ಮಾಡೋಣ ಅಂದರೆ TFC, TVC ಎರಡೂ ಬೇಕು. ಇಲ್ಲಿ TVCನೂ ಇಲ್ಲ, TCನೂ ಇಲ್ಲ. ಹಾಗಾದರೆ ನೀವು ಇವಾಗ ಟಾರ್ಗೆಟ್ ಏನು ಮಾಡಿ, TCಯನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ TFC ಮತ್ತು TVC ಎರಡೂ ಬೇಕಲ್ವಾ. ಹಾಗಾದರೆ ಈ TVC ಕಾಲಮ್ನ ಈ ಫಾರ್ಮುಲಾನ ಉಪಯೋಗಿಸ್ದೆ, ಈ ಫಾರ್ಮುಲಾನಾಗ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ TC ಇಲ್ಲ. ಹಾಗಾಗಿ ಈ ಫಾರ್ಮುಲಾ ಇದು ನಿಜವಾದ ಫಾರ್ಮುಲಾ. ಬಟ್ ಇದನ್ನು ಬಿಟ್ಟು TVCಯನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ ಬೈ ಯೂಸಿಂಗ್ SMC. ಅದಕ್ಕೆ ನಾನಿಲ್ಲಿ ಬರ್ದಿರ್ತೀನಿ ಹೇಗೆ ಕಂಡು ಹಿಡಿದಿದ್ದಾರೆ ಮೇಡಮ್ ಅಂತ ನಿಮಗೆ ಗೊತ್ತಾಗಬೇಕಲ್ಲ. SMCಯನ್ನು ಯೂಸ್ ಮಾಡಿಕೊಂಡು ನಾನೇನು ಮಾಡ್ತೀನಿ, TVC ಕಾಲಮ್ನ ಫೈಂಡ್ ಔಟ್ ಮಾಡ್ತೀನಿ. SMC ಕಾಲಮ್ನ ಯೂಸ್ ಮಾಡಿಕೊಂಡು ಹೇಗೆ ಫೈಂಡ್ ಔಟ್ ಮಾಡೋದಂತ ಹೇಳಿದ್ರೆ, ನಾನಿಲ್ಲಿ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿರ್ತೀನಿ. ಬಟ್ ನೀವು ಪೆನ್ಸಿಲ್ ಮಾರ್ಕ್ ಮಾಡೋ ಹಾಗಿಲ್ಲ, ನೀಟಾಗಿ ಆ್ಯಡ್ ಮಾಡಿ ಬರೀಬೇಕು. ಇಲ್ಲಿ ಏನೂ ಇಲ್ಲ ಅಂದರೆ ಏನಿದೆ ಅಂತ ಅರ್ಥ, 0 ಇದೆ ಅಂತ ಅರ್ಥ. ಕರೆಕ್ಟಾ? ಇಲ್ಲಿ 0 ಇದ್ರ ಮೇಲೆ TVCನೂ ಕೂಡ 0 ಇರುತ್ತೆ. ಫಸ್ಟು 0 ಬರ್ಕೋಬಿಡಿ, ಯಾವ ಕಾರಣಕ್ಕೂ ರಾಂಗ್ ಆಗಲ್ಲ. 0 ಬರ್ಕೋಬಿಡಿ. 0 ಬರ್ಕೊಂಡಾದ್ರ ಮೇಲೆ ಇವಾಗ ಇಲ್ಲಿ 0 ಇದೆ ಅಂತ ಹೇಳಿದ್ರೆ ಈ 0ಗೆ 500 ಸೇರಿಸಿದ್ರೆ ಎಷ್ಟಪ್ಪ, 500. 0ಗೆ 500 ಸೇರಿಸಿದ್ರೆ 500. ಈಗ 500 ಆಯ್ತಾ. 500ಗೆ 300 ಸೇರಿಸಿದ್ರೆ 800. ನೆಕ್ಸ್ಟು 800ಗೆ 200 ಸೇರಿಸಿದ್ರೆ 1000. ಕರೆಕ್ಟಾ? 1000 ಆಯಿತು. ನೆಕ್ಸ್ಟು 1000ಗೆ 300 ಸೇರಿಸಿದ್ರೆ ಎಷ್ಟು, 1300. 1300ಗೆ 500 ಸೇರಿಸಿದ್ರೆ ಎಷ್ಟು, 1800. ನೆಕ್ಸ್ಟು 1800ಗೆ 800 ಸೇರಿಸಿದ್ರೆ ಎಷ್ಟು, 2600 ಆಯಿತು. ಸಿಗ್ಮಾ SMC ಅಂತ ಕರಿತೀವಿ. ಓಕೆನಾ? ಇಲ್ಲಾಂದರೆ ನೀವು ಹೀಗೂ ಮಾಡ್ಬೋದು. ಇಲ್ಲಿ 0 ಇದೆ ಅಂದರೆ 0ಗೆ 500 ಸೇರಿಸಿದ್ರೆ 500, 500ಗೆ 300 ಸೇರಿಸಿದ್ರೆ 800, 800ಗೆ 200 ಸೇರಿಸಿದ್ರೆ 1000, 1000ಗೆ 300 ಸೇರಿಸಿದ್ರೆ 1300, 1300ಗೆ 500 ಸೇರಿಸಿದ್ರೆ 1800, 1800ಗೆ 800 ಸೇರಿಸಿದ್ರೆ 2600. ಹೀಗೂ ಮಾಡ್ಬೋದು. ಇಲ್ಲೂ ಕೂಡ ಆರೋ ಮಾರ್ಕನ್ನು ಫಾಲೋ ಮಾಡಿಕೊಂಡು ನೀವು ಬರೀಬಹುದು. ಸೊ ಈ ಪೆನ್ಸಿಲ್ ಮಾರ್ಕ್ ಮಾಡಬೇಡಿ, ಇದು ನಿಮ್ಮ ಒಂದು ರೆಫರೆನ್ಸಿಗಷ್ಟೇ ನಾನು ಮಾರ್ಕ್ ಮಾಡಿರೋದು. ಇವಾಗ ನಮಗೇನು ಸಿಕ್ತು, ಆರಾಮಾಗಿ TVC ಸಿಕ್ತು. ಇವಾಗ ಏನು ಮಾಡ್ಬೋದು, ಈಸಿಯಾಗಿ TC ಕಾಲಮ್ನ ನಾವು ಫೈಂಡ್ ಔಟ್ ಮಾಡ್ಬೋದು. TC ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು, TFC ಪ್ಲಸ್ TVC. ಹೌದಾ? TFC ಪ್ಲಸ್ TVCಯನ್ನು ಮಾಡಬೇಕು. ಹಾಗಂದರೆ ಏನು, ಈ 100ಗೆ ಈ ಪ್ಲಸ್,
ಇಲ್ಲಿ ನಾ ಜಸ್ಟ್ ನಿಮಗೆ ಪ್ಲಸ್ ಅಂತ ಹಾಕಿರೋದು, ಇದು ಕೂಡ ನಿಮ್ಮ ರೆಫರೆನ್ಸಿಗೆ, ನೀವು ಪ್ಲಸ್ ಹಾಕಬೇಡಿ. 100 ಪ್ಲಸ್ 0 ಎಷ್ಟಾಗುತ್ತೆ? 100 ಆಗುತ್ತೆ. 500ಗೆ 100 ಸೇರಿಸಿದ್ರೆ 600, 800ಗೆ 100 ಸೇರಿಸಿದ್ರೆ 900, 1000ಗೆ 100 ಸೇರಿಸಿದ್ರೆ 1100, 1300ಗೆ 100 ಸೇರಿಸಿದ್ರೆ 1400. ನೆಕ್ಸ್ಟು 1800ಗೆ 100 ಸೇರಿಸಿದ್ರೆ 1900, 2600ಗೆ 100 ಸೇರಿಸಿದ್ರೆ 2700. ಇಷ್ಟ ಆಯಿತು. ಇಲ್ಲಿಗೆ ನಮಗೆ ಟಿ ಸಿ ಕೂಡ ಸಿಕ್ತು. ಇವಾಗ ಟಿ ವಿ ಸಿ ಆಯಿತು, ಟಿ ಸಿ ಆಯಿತು. ನೆಕ್ಸ್ಟ್ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಎ ವಿ ಸಿ. ಓಕೆನಾ? ಈ ಪ್ರಾಬ್ಲಮ್ಮಲ್ಲಿ ಎ ವಿ ಸಿ ಕೇಳಿದ್ದಾರೆ, ಎ ಎಫ್ ಸಿ ಕೇಳಿಲ್ಲ. ಬಟ್ ಎ ಎಫ್ ಸಿಯನ್ನು ಕೇಳುವಂಥ ಚಾನ್ಸಸ್ಸು ಇರುತ್ತೆ. ಹಾಗಾದರೆ ಎ ವಿ ಸಿ ಕಂಡುಹಿಡಿಯುವ ಫಾರ್ಮುಲಾ ಯಾವುದು? ಈ ಹಿಂದಿನ ಪ್ರಾಬ್ಲಮ್ಮಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ, ಎ ವಿ ಸಿ ಮತ್ತು ಎ ಎಫ್ ಸಿಯನ್ನು ಫೈಂಡ್ ಔಟ್ ಮಾಡುವಾಗ. ಎ ವಿ ಸಿ ಬೇಕು ಅಂತ ಹೇಳಿದ್ರೆ ಟಿ ವಿ ಸಿ ಬೇಕು, ಎ ಎಫ್ ಸಿ ಬೇಕು ಅಂತ ಹೇಳಿದ್ರೆ ಟಿ ಎಫ್ ಸಿ ಬೇಕು. ಇದು ಗೊತ್ತಿದೆಯಲ್ವಾ ಮಕ್ಕಳೇ ನಿಮಗೆ? ಎ ವಿ ಸಿ ಬೇಕು ಅಂದರೆ ಟಿ ವಿ ಸಿ ಬೇಕೇ ಬೇಕು, ಎ ಎಫ್ ಸಿ ಬೇಕು ಅಂದರೆ ಟಿ ಎಫ್ ಸಿ ಬೇಕು. ಸೊ ಎ ವಿ ಸಿ ಕಂಡುಹಿಡಿಯೋದು ಹೇಗೆ? ಟಿ ವಿ ಸಿ ಬೈ ಕ್ವಾಂಟಿಟಿ ಮಾಡಬೇಕು. ಟಿ ಎಫ್ ಸಿ ಕಂಡುಹಿಡಿಯೋದು, ಇಲ್ಲಿ ಎ ಎಫ್ ಸಿ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ ಟಿ ಎಫ್ ಸಿಯಲ್ಲಿ ಕ್ವಾಂಟಿಟಿ ಮಾಡಬೇಕು. ಸೊ ನಮಗಿಲ್ಲಿ ಕೇಳಿರೋದು ಜಸ್ಟ್ ಎ ವಿ ಸಿ ಮಾತ್ರ, ಎ ಎಫ್ ಸಿ ಕೇಳಿಲ್ಲ. ಹಾಗಾಗಿ ಎ ವಿ ಸಿ ಕಂಡುಹಿಡಿಯೋದಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಟಿ ವಿ ಸಿ ಬೇಕೇ ಬೇಕು. ಸೊ ಹಾಗಾದರೆ ಫಾರ್ಮುಲಾ ಏನಾಗುತ್ತೆ? ಎ ವಿ ಸಿ ಫಾರ್ಮುಲಾ ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ, ಕ್ವಾಂಟಿಟಿ ಆಗುತ್ತೆ. ಕರೆಕ್ಟಾ? ಹಾಗಾದರೆ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಇಲ್ಲಿ ಬೇಕಾದಷ್ಟು ಕಾಲಮ್ಗಳಿರುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಇಲ್ಲಿದೆ ಎ ವಿ ಸಿ ಬೇಕು ಅಂತ ಹೇಳಿದ್ರೆ ಟಿ ವಿ ಸಿ ಬೇಕು, ಟಿ ವಿ ಸಿ ಡಿವೈಡೆಡ್ ಬೈ ಕ್ವಾಂಟಿಟಿ. ಸೊ 0ದಲ್ಲಿ 0 ಬೈ 0 ಅಂತ ಹೇಳಿದ್ರೆ ಎಗೈನ್ 0ನೇ ಆಗಿರುತ್ತೆ. ನೆಕ್ಸ್ಟು 500 ಬೈ 1 ಅಂತ ಹೇಳಿದ್ರೆ ಎಗೈನ್ 500 ಆಗಿರುತ್ತೆ. ನೆಕ್ಸ್ಟು 800 ಬೈ 2 ಅಂತ ಹೇಳಿದ್ರೆ 400 ಆಗುತ್ತೆ. 1000 ಬೈ 3 ಆಗಬೇಕು ಅಲ್ವಾ? ಇಲ್ಲಿ 1000 ಇದೆ, ಡಿವೈಡೆಡ್ ಬೈ 3 ಅಂತ ಹೇಳಿದ್ರೆ 333.33 ಆಗುತ್ತೆ. ಕ್ಯಾಲ್ಕುಲೇಟರಲ್ಲಿ ಕ್ಯಾಲ್ಕುಲೇಟ್ ಮಾಡಿ. 1300 ಡಿವೈಡೆಡ್ ಬೈ 4 ಅಂತ ಹೇಳಿದ್ರೆ 325 ರುಪೀಸ್ ಆಗುತ್ತೆ. ನೆಕ್ಸ್ಟು 1800 ಬೈ 5 ಅಂತ ಹೇಳಿದರೆ 360 ಆಗುತ್ತೆ. ನೆಕ್ಸ್ಟು 2600 ಡಿವೈಡೆಡ್ ಬೈ 6 ಅಂತ ಹೇಳಿದ್ರೆ 433.33 ಆಗುತ್ತೆ. ಸೊ ಇದಿಷ್ಟು ಕೂಡ ಎ ವಿ ಸಿಯನ್ನು ಫೈಂಡ್ ಔಟ್ ಮಾಡಿದ್ದು. ಇವಾಗ ಏನು ಬೇಕು ಅಂತ ಹೇಳಿದ್ರೆ ಎಸ್ ಎ ಸಿ ಬೇಕು ಫೈನಲ್ ಆಗಿ. ಎಸ್ ಎ ಸಿ ಈಗ ನಿಮಗೀಗ ಆಲ್ರೆಡಿ ಕಲ್ತಿರೋ 4 ಪ್ರಾಬ್ಲಮಲ್ಲಿ ಎಸ್ ಎ ಸಿ ಹೊಸ ಕಾನ್ಸೆಪ್ಟು. ಹಾಗಾದರೆ ಎಸ್ ಎ ಸಿಯನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಫಾರ್ಮುಲಾ ಏನು? ಎಸ್ ಎ ಸಿ ಬೇಕು ಅಂತ ಹೇಳಿದ್ರೆ ಟೋಟಲ್ ಕಾಸ್ಟಲ್ಲಿ ಟಿ ಸಿ, ಟೋಟಲ್ ಕಾಸ್ಟಲ್ಲಿ ಕ್ವಾಂಟಿಟಿಯನ್ನು ಡಿವೈಡ್ ಮಾಡಬೇಕು. ಟೋಟಲ್ ಕಾಸ್ಟಲ್ಲಿ ಕ್ವಾಂಟಿಟಿಯನ್ನು ಡಿವೈಡ್ ಮಾಡಿದ್ದೆ ಆದರೆ ನಿಮಗೆ ಎಸ್ ಎ ಸಿ ಸಿಗುತ್ತೆ. ಹಾಗಾದರೆ ಟೋಟಲ್ ಕಾಸ್ಟು ಇಲ್ಲಿದೆ, ಕ್ವಾಂಟಿಟಿ ಇಲ್ಲಿದೆ. ಕರೆಕ್ಟಾಗಿ ನೀವು ಡಿವೈಡ್ ಮಾಡ್ತಾ ಬರಬೇಕು. ಸೊ 100 ಬೈ 0 ಅಂತ ಹೇಳಿದ್ರೆ 0 ಇಂದ ಯಾವುದೇ ಸಂಖ್ಯೆ ಡಿವೈಡ್ ಮಾಡಿದರೂ ಕೂಡ 0ನೇ ಬರುತ್ತೆ. ನೆಕ್ಸ್ಟು ಟಿ ಸಿ ಇಲ್ಲಿದೆ, ಟಿ ಸಿ 600 ಬೈ 1 ಅಂತ ಹೇಳಿದ್ರೆ ಎಗೈನ್ 600 ಆಗುತ್ತೆ. 900 ಬೈ 2 ಅಂತ ಹೇಳಿದ್ರೆ 450 ಆಗುತ್ತೆ. 1100 ಬೈ 3 ಕ್ವಾಂಟಿಟಿ ಅಲ್ವಾ? 1100 ಬೈ 3 ಅಂತ ಹೇಳಿದ್ರೆ 366.66 ಆಗುತ್ತೆ. 1400 ಬೈ 4 ಅಂತ ಹೇಳಿದ್ರೆ 350 ಆಗುತ್ತೆ. 1900 ಬೈ 5 ಅಂತ ಹೇಳಿದ್ರೆ 380 ಆಗುತ್ತೆ. ಲಾಸ್ಟ್ ಒನ್ 2700 ಡಿವೈಡೆಡ್ ಬೈ 6 ಅಂತ ಹೇಳಿದರೆ 450 ಆಗುತ್ತೆ ಅಮೌಂಟು. ಸೊ ಇದಿಷ್ಟು ಕೂಡ 6 ಮಾರ್ಕ್ಸಿಗೆ ಅವ್ರು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ನೇ ಯೂಸ್ ಮಾಡಿಕೊಂಡು ಟಿ ವಿ ಸಿ, ಟಿ ಸಿ, ಎ ವಿ ಸಿ, ಎಸ್ ಸಿ ಎಸ್ ಸಿಯನ್ನು ಫೈಂಡ್ ಔಟ್ ಮಾಡೋದು. ಸೊ ಇಲ್ಲಿ ಟಿ ವಿ ಸಿಯನ್ನು ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗೋದಿದೆ. ಟಿ ವಿ ಸಿ ಫಾರ್ಮುಲಾ ನೀಟಾಗಿ ಕಲ್ತ್ಕೊಂಡೋಗಿರ್ತೀರಿ ನೀವು. ಇವಾಗ ಟಿ ಸಿ ಬೇಕು ಅಂತ ಹೇಳಿದ್ರೆ ಟಿ ವಿ ಸಿ ಪ್ಲಸ್ ಟಿ ಎಫ್ ಸಿ ಮಾಡೋದಕ್ಕೆ ನಿಮಗೆ ಗೊತ್ತಿರುತ್ತೆ. ಅದೇ ಟಿ ವಿ ಸಿನೇ ಬೇಕು ಅಂದಾಗ ಇರುವಂತಹ ಟೋಟಲ್ ಕಾಸ್ಟಲ್ಲಿ ಟಿ ಎಫ್ ಸಿ ಮೈನಸ್ ಮಾಡಬೇಕು. ಇಲ್ಲ ನಿಮಗೆ ಟಿ ಎಫ್ ಸಿನೇ ಬೇಕು ಅಂತ ಹೇಳಿದ್ರೆ ಟೋಟಲ್ ಕಾಸ್ಟಲ್ಲಿ ಟಿ ವಿ ಸಿಯನ್ನು ಮೈನಸ್ ಮಾಡಬೇಕು. ಇಲ್ಲಿವಾಗ ಟಿ ಸಿ ಮೈನು, ಅದರಲ್ಲಿ ಟಿ ಎಫ್ ಸಿ ಮೈನಸ್ ಮಾಡಿದ್ರೆ ಟಿ ವಿ ಸಿ ಸಿಗುತ್ತೆ, ಟಿ ವಿ ಸಿ ಮೈನಸ್ ಮಾಡಿದ್ರೆ ಟಿ ಎಫ್ ಸಿ ಸಿಗುತ್ತೆ. ಟಿ ಸಿನೇ ಬೇಕು ಅಂತ ಹೇಳಿದ್ರೆ ಟಿ ವಿ ಸಿ ಪ್ಲಸ್ ಟಿ ಎಫ್ ಸಿ ಮಾಡಬೇಕು. ಇದು ನಾರ್ಮಲ್ ಫಾರ್ಮುಲಾ ಅನ್ನೋದು ನೀವು ಕಲ್ತ್ಕೊಂಡು ಹೋಗಿರ್ತೀರಿ. ಆದರೆ ಯಾವಾಗ ಟೋಟಲ್ ಕಾಸ್ಟು ಕೂಡ ಅವರು ಕೊಟ್ಟಿರಲ್ಲ ಅಂಥ ಟೈಮಲ್ಲಿ ಟಿ ವಿ ಸಿಯನ್ನು ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಸಿಗ್ಮಾ ಎಸ್ ಎಮ್ ಸಿ ಮಾಡ್ಕೊಳ್ಬೇಕು. ಸಿಗ್ಮಾ ಎಸ್ ಎಮ್ ಸಿ
ಸಿಗ್ಮಾ SMC ಅಂತ ಹೇಳಿದ್ರೆ ಮುಂದಿನ ಸಂಖ್ಯೆಯಿಂದ ಅದ್ರ ಮುಂದಿನ ಸಂಖ್ಯೆನ ಆ್ಯಡ್ ಮಾಡ್ತಾ ಬರಬೇಕು. ನಾವಿವಾಗ MCಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ TCನ ಉಪಯೋಗಿಸ್ಕೊಂಡು ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳೀತಾ ಬರ್ತೀವಿ, ಹೌದಲ್ವಾ? TCN ಮೈನಸ್ TCN-1. ಸೊ ಈ ಫಾರ್ಮುಲಾನ ನಾವು ಯೂಸ್ ಮಾಡೋವಂಥದ್ದು. ಹಾಗಾಗಿ ಇಲ್ಲಿಗ SMCಯಲ್ಲಿ ನೀವು TVC ಬೇಕು ಅಂತ ಹೇಳಿದ್ರೆ ಸಿಗ್ಮಾ SMC ಮಾಡ್ಕೊಂಡು ಹೋಗಬೇಕು. ಸೊ ಇದಿಷ್ಟು 6 ಮಾರ್ಕ್ಸಿಗೆ ಕೇಳುವಂಥದ್ದು. ಸೊ ಇಲ್ಲಿ ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು ಅನ್ನುವಂಥ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳದೆ ಈ ಒಂದು ಪ್ರಾಬ್ಲಮ್ನ ಮಾಡ್ತೀರಿ ಅಂತ ಭಾವಿಸಿದ್ದೀನಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಇದರಲ್ಲಿ 2 ಮಾತಿಲ್ಲ. ನೆಕ್ಸ್ಟ್ ಕಾನ್ಸೆಪ್ಟು ಲಾಸ್ಟ್ ಒಂದು ಡಯಾಗ್ರಾಮ್ನ ಡ್ರಾ ಮಾಡುವಂಥದ್ದು ಹೇಗೆ ಅನ್ನೋದನ್ನು ಹೇಳಿ. ಅದರ ನೆಕ್ಸ್ಟ್ ನಿಮಗೆ ಚಾಪ್ಟರ್ ನಂಬರ್ 4 ವೆರಿ ಇಂಪಾರ್ಟೆಂಟು. ಈ ಚಾಪ್ಟರಲ್ಲಿ ದ ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಏನಿದೆ, ಈ ಒಂದು ಚಾಪ್ಟರಲ್ಲಿ ಏನೇನು MCQ ಇದೆ, ಏನೇನು ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ, ಮ್ಯಾಥ್ ದ ಫಾಲೋಯಿಂಗ್ ಏನೇನಿದೆ, ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದಿದೆ, ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ಅನ್ನೋದನ್ನು ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.